ನಮ್ಮ ಜಯನಗರಲ್ಲಿರೋ ಈ ಪ್ಯೂರ್ ವೆಜ್ ರೆಸ್ಟೋರೆಂಟ್ನ ನೀವಿನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ನೀವು ಏನೋ ಮಿಸ್ ಮಾಡ್ತಾ ಇದ್ದೀರಾ ಅಂತ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಜಯನಗರಲ್ಲಿ ಲೊಕೇಟ್ ಆಗಿರುವ ಗೋ ನೇಟಿವ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ಇಲ್ಲಿನ ಒನ್ ಬ್ಯೂಟಿಫುಲ್ ಥಿಂಗ್ ಏನಪ್ಪ ಅಂದರೆ, ಇಲ್ಲಿ ನೀವು ಶಾಪು ಮಾಡ್ಬೋದು, ಫುಡ್ನ ಟೇಸ್ಟು ಮಾಡ್ಬೋದು, ಗ್ರೀನ್ರಿಲಿ ರಿಲ್ಯಾಕ್ಸ್ ಕೂಡ ಮಾಡ್ಬೋದು. ಸೊ ಬನ್ನಿ, ಹೇಗಿದೆ ನೋಡೋಣ. ನಾನು ಹಾಗೂ ನನ್ನ ಫ್ರೆಂಡ್ಸ್ ಎಲ್ಲ ಇವತ್ತು ಪ್ಯೂರ್ ವೆಜ್ ರೆಸ್ಟೋರೆಂಟ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನಮ್ಮ ಜಯನಗರದಲ್ಲಿ ಲೊಕೇಟ್ ಆಗಿರುವ ಗೋ ನೇಟಿವ್ ಕೆಫೆಗೆ ಬಂದಿದ್ದೀವಿ. ಇದು ಒಂದು ಪ್ಯೂರ್ ವೆಜ್ ಆ್ಯಂಡ್ ವೇಗನ್ ಫುಡ್ ಸರ್ವಿಂಗ್ ಕೆಫೆ ಅಂತಲೇ ಹೇಳ್ಬೋದು. ಇದು ಲಾಸ್ಟ್ 7+ ಇಯರ್ಸಿಂದ ತುಂಬಾ ಫೇಮಸ್ ಇದೆ. ಪ್ಯೂರ್ ವೆಜ್ ಮತ್ತು ಹೆಲ್ತಿ ಫುಡ್ ಇಷ್ಟಪಡೋರಿಗೆ ಈ ಕೆಫೆ ತುಂಬಾ ಇಷ್ಟ ಆಗುತ್ತೆ. ಇವರ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಈಟ್ ಶಾಪ್ ಕನೆಕ್ಟ್ ಅಂತ. ಇಲ್ಲಿ ನೀವು ಫುಡ್ನ ಎಂಜಾಯ್ ಮಾಡ್ಬೋದು, ಶಾಪಿಂಗ್ ಮಾಡ್ಬೋದು, ಹಾಗೆ ನೇಚರ್ ಜೊತೆ ಕನೆಕ್ಟ್ ಆಗಿಬಿಟ್ಟು ಒಂದು ಒಳ್ಳೆ ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು. ಡೇಟ್ ಹೋಗೋದಕ್ಕೆ ಒನ್ ಆಫ್ ದ ಬೆಸ್ಟ್ ಸ್ಪಾಟ್, ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಹೋಗೋದಕ್ಕೆ ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಸ್ಯಾರಿ, ಕುರ್ತಿ, ಕಾಫ್ತಾನ್, ಹೋಮ್ ಡೆಕೋರೇಷನ್ ಐಟಮ್, ಜ್ಯುವೆಲ್ರಿ, ಟಾಯ್ಸ್, ಹಾಗೆ ಸ್ಕಿನ್ ಕೇರ್ ಐಟಮ್ ಅಂತ ಸಾಕಷ್ಟು ಐಟಮ್ಸ್ ಇದೆ ಶಾಪಿಂಗ್ ಮಾಡೋದಕ್ಕೆ. ಬಟ್ ಇದು ಡ್ರೆಸ್ಸಸ್, ಕುರ್ತೀಸ್ ಎಲ್ಲ ಪ್ಯೂರ್ ಕಾಟನ್, ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ನಮಗೆ ಅನಿಸಿದ್ದು ನಿಜ. ನೀವು ವಿಸಿಟ್ ಮಾಡಿದಾಗ ಚೆಕ್ ಮಾಡಿ, ನಿಮಗೆ ಮೇ ಬಿ ಎಕ್ಸ್ಪೆನ್ಸಿವ್ ಅನಿಸ್ಬೋದು, ಅನಿಸ್ತಲೇ ಇರ್ಬೋದು. ನಾವಿಲ್ಲಿ ಯಾವುದೇ ರೀತಿ ಶಾಪಿಂಗ್ ಮಾಡಲಿಲ್ಲ. ಸೊ ಇವಾಗ ರೂಫ್ ಟಾಪ್ನ ನಿಮಗೆ ತೋರಿಸ್ತೀನಿ. ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಟಾಪ್ ಫ್ಲೋರಲ್ಲೂ ಕೂಡ ಅಷ್ಟೇ ಲಿಟಲ್ ಬಿಟ್ ಶಾಪಿಂಗ್ ಕಲೆಕ್ಷನ್ಸ್ ಕೂಡ ಇಲ್ಲೂ ಇದೆ. ಇಲ್ಲಿ ನಿಮಗೆ ಟಾಪ್ಸ್, ಕುರ್ತೀಸ್, ಹಾಗೆ ಕ್ರೋಕರಿ ಸೆಟ್ ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ನೀವಿನ್ನು ಆ್ಯಂಬಿಯನ್ಸ್ ಬಗ್ಗೆ ನೋಡೋದಾದರೆ ಸ್ಪೇಷಿಯಸ್ ಸೀಟಿಂಗ್ ಇದೆ, ಸುತ್ತ ಗ್ರೀನ್ರಿ ಇದೆ. ಸೊ ಹಾಗಾಗಿ ಕುತ್ಕೊಂಡಾಗ ಅದು ಏನೋ ಒಂಥರ ನೇಚರ್ ಒಳಗಡೆ ತುಂಬಾ ಕನೆಕ್ಟ್ ಆಗೋ ಥರ ಫೀಲ್ ಆಗುತ್ತೆ. ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಸ್ಪೇಷಿಯಸ್ ಸೀಟಿಂಗ್ ಫೆಸಿಲಿಟಿ ಇರೋದ್ರಿಂದ ಫ್ಯಾಮಿಲಿ ಜೊತೆ ಹೋದಾಗಲೂ ಆರಾಮಾಗೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಒಳಗಡೆನೂ ಅಷ್ಟೇ ಸಾಕಷ್ಟು ಕ್ರೋಕರಿ, ಕೆಲವು ಐಟಮ್ಸ್ ಎಲ್ಲ ಶಾಪಿಂಗಿಗೆ ಅಂತ ಇಟ್ಟಿದ್ದಾರೆ. ಸೊ ನಾವಿಲ್ಲಿ ಫಸ್ಟು ನಮ್ಮ ಡೈನಿಂಗ್ ಎಕ್ಸ್ಪೀರಿಯನ್ಸ್ನ ಶುರು ಮಾಡಿದ್ಗೆ ಹಾಟ್ ಪಂಪ್ಕಿನ್ ಸೂಪಿಂದ. ಟ್ರಸ್ಟ್ ಮೀ, ನನಗೆ ಪಂಪ್ಕಿನ್ ಸೂಪ್ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನಿಮ್ಗೇನಾದ್ರು ಹೆಲ್ತಿ ಫುಡ್ ಇಷ್ಟ ಆದರೆ ಖಂಡಿತ ಇಷ್ಟ ಆಗ್ಬೋದು. ಸೊ ನನಗೆ ಪಂಪ್ಕಿನ್ ಸೂಪ್ ಇಷ್ಟ ಆಗಲಿಲ್ಲ. ಸೊ ನೆಕ್ಸ್ಟ್ ನಾವಿಲ್ಲಿ ಆರ್ಡರ್ ಮಾಡಿದ್ದೆ ಮ್ಯಾಂಗೋ ಆ್ಯಂಡ್ ಕ್ಯುನೋವಾ ಸ್ಯಾಲಡ್ ಅಂತ. ಈ ಸ್ಯಾಲಡ್ ಟೇಸ್ಟ್ ಹೇಗಿತ್ತು ಅಂದರೆ ಆಲ್ಮೋಸ್ಟ್ ಕುಕುಂಬರ್ ಸಾಲಡ್ ಟೇಸ್ಟ್ ಬರ್ತಾಯಿತ್ತು. ಇಲ್ಲಿ ಮ್ಯಾಂಗೋ ಮೇಲೆ ಕ್ಯುನೋವಾ ಎಲ್ಲ ಮೊಳಕೆ ಕಟ್ಬಿಟ್ಟು ಹಾಕಿ, ರ್ಯಾಡಿಶ್ ಹಾಕಿ ಗಾರ್ನಿಷ್ ಮಾಡಿ ಕೊಟ್ಟಿದ್ರು. ಸೊ ಇಲ್ಲಿ ಸ್ಟಾರ್ಟರ್ಸ್ ನಿಮಗೆ ಬೇರೆ ಕಡೆ ಸಿಗೋ ಥರ ಸಿಗಲ್ಲ. ಇದು ಸ್ವೀಟ್ ಪೊಟ್ಯಾಟೊ ಮೋಚಿ ಅಂತ ಸ್ಯಾಲಡ್. ಸ್ವೀಟ್ ಪೊಟ್ಯಾಟೊನ ಬಾಯ್ಲ್ ಮಾಡಿ ಒಂದು ಗ್ರೇವಿ ಜೊತೆ ಸರ್ವ್ ಮಾಡಿದರು. ಅದಾದಮೇಲೆ ನೆಕ್ಸ್ಟ್ ಹಮ್ಮಸ್ ಬೌಲ್ ತೊಗೊಂಡಿದ್ವಿ. ಇದರಲ್ಲಿ ಹಮ್ಮಸ್ ಜೊತೆ ಟೇಸ್ಟ್ ಮಾಡೋದಕ್ಕೆ ಬೀಟ್ರೋಟ್, ಬೆಂಡೆಕಾಯಿ, ಹಾಗಲಕಾಯಿ ಚಿಪ್ಸ್ ಎಲ್ಲ ಸರ್ವ್ ಮಾಡಿದರು. ಅದು ಯಾವುದೂ ಇಷ್ಟ ಆಗ್ದಲೇ ಕೊನೆಯದಾಗಿ ಮಾಕ್ಟೇಲ್ಸ್ನ ಆರ್ಡರ್ ಮಾಡಿದ್ವಿ. ನಾನು ಮತ್ತು ನನ್ನ ಫ್ರೆಂಡ್ಸು. ನಾನು ಆರೆಂಜ್ ಫ್ಲೇವರ್ ಆರ್ಡರ್ ಮಾಡಿದ್ದೆ, ನನ್ನ ಫ್ರೆಂಡ್ ಒಬ್ಬರು ಮ್ಯಾಂಗೋ ಆರ್ಡರ್ ಮಾಡಿದ್ರು. ರಿವ್ಯೂ ಕೇಳೋಣ ಬನ್ನಿ. ಸೊ ನಾನಿವಾಗ ಆರೆಂಜ್ ಫ್ಲೇವರ್ಡ್ ಮಾಕ್ಟೇಲ್ ತೊಗೊಂಡಿದ್ದೀನಿ. ಟೇಸ್ಟ್ ಫುಲ್ ಆರೆಂಜ್ ಫ್ಲೇವರು, ತುಂಬ ಚೆನ್ನಾಗಿದೆ. ಸೊ ಇವಾಗ ರಾ ಮ್ಯಾಂಗೋ ಫ್ಲೇವರ್ಡ್ ಮಾಕ್ಟೇಲ್ ಟ್ರೈ ಮಾಡ್ತಾ ಇದ್ದಾರೆ. ಸೊ ಕುಡಿದ್ಬಿಟ್ಟು ಹೇಗಿದೆ ಹೇಳಿ. ಅಪ್ಪ ಸಿಕ್ಕಾಪಟ್ಟೆ ಹುಳಿ ಇದೆ. ಉಪ್ಪು, ಖಾರ, ಹುಳಿ ನಾವು ಹೇಗೆ ಚಿತ್ರಾನ್ನ ಮಾಡ್ತೀವಲ್ಲ ಅದೇ ಥರನೇ ಇದೆ ಇದು. ಆನೆಸ್ಟಾಗಿ ಹೇಳ್ಬೇಕಂದ್ರೆ ನಮ್ಗೆ ಯಾರಿಗೂ ಸ್ಯಾಲಡ್ ಇಷ್ಟ ಆಗಲಿಲ್ಲ. ಮಾಕ್ಟೇಲ್ಸಲ್ಲಿ ಆರೆಂಜ್ ಫ್ಲೇವರ್ ಒಂದು ಚೆನ್ನಾಗಿತ್ತು, ಸ್ವೀಟ್ ಪೊಟ್ಯಾಟೊ ಮೋಚಿ ಒಂದು ಚೆನ್ನಾಗಿತ್ತು. ಸೊ ಹೊಟ್ಟೆಗೆ ಏನಾದರೂ ತಿನ್ನಬೇಕು ಹೊಟ್ಟೆ ತುಂಬ ಅಂತ ಹೇಳಿಬಿಟ್ಟು ಗಾರ್ಡನ್ ಫ್ರೆಶ್ ಪಿಜ್ಜಾ, ಪನ್ನೀರ್ ಗೀ ರೋಸ್ಟ್ ಪಿಜ್ಜಾ ಮತ್ತು ಮಶ್ರೂಮ್ ಆ್ಯಂಡ್ ಸ್ಪಿನಾಚ್ ಪಿಜ್ಜಾನ ಆರ್ಡರ್ ಮಾಡಿದ್ವಿ. ಇಲ್ಲಿ ನಿಮಗೆ ಮಿಲೆಟ್ ಬೇಸ್ಡ್ ಹಾಗೆ ರಾಗಿ ಬೇಸ್ಡ್ ಪಿಜ್ಜಾ ಸಿಗುತ್ತೆ ಹೆಲ್ತಿ ವರ್ಷನಲ್ಲಿ. ಸೊ ಬನ್ನಿ ನನ್ನ ಫ್ರೆಂಡ್ ಏನು ಹೇಳ್ತಾರೆ ಕೇಳೋಣ. ಸೊ ಇವಾಗ ಪ್ರೀತಿ ಅವರು ಗಾರ್ಡನ್ ಫ್ರೆಶ್ ಪಿಜ್ಜಾನ ತಿಂತಾ ಇದ್ದಾರೆ. ಸೊ ಅವರು ಹೇಗಿದೆ ಕೇಳೋಣ ಬನ್ನಿ. ಈ ಪಿಜ್ಜಾ ತುಂಬಾ ಚೆನ್ನಾಗಿದೆ. ನೀವು ಗೋ ನೇಟಿವ್ಗೆ ಬಂದು ಟ್ರೈ ಮಾಡಿ. ಎಲ್ಲ ವೆಜಿಟೇಬಲ್ಸ್ ಹಾಕಿದ್ದಾರೆ ಇದಕ್ಕೆ. ಇಷ್ಟ ಆಯ್ತಾ? ಚೆನ್ನಾಗಿದೆ.
ಸೊ ಚೀಸ್ ಫುಲ್ ಮಾಡೋಣ ಅಂತ ಟ್ರೈ ಮಾಡಿ ಚೀಸ್ ಬರಲೇ ಇಲ್ಲ. ಫುಲ್ಲಂತೂ ಆಯಿತು. ಪಿಜ್ಜಾ ಹೇಗಿದೆ? ಸೊ ನಾನಿವಾಗ ಮಶ್ರೂಮ್ ಪಿಜ್ಜಾ ಟ್ರೈ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಮಶ್ರೂಮ್ ಆಲಿವ್ಸ್ ಎಲ್ಲ ಹಾಕಿದ್ದಾರೆ. ಸೊ ಫೆಟಾ ಚೀಸು ಇದೆ. ಪಿಜ್ಜಾ ಚೆನ್ನಾಗಿದೆ. ನಾವು ಟ್ರೈ ಮಾಡಿದ ಐಟಮ್ಸಲ್ಲಿ ಓವರಾಲ್ ಹೇಳ್ಬೇಕಂದ್ರೆ ನನಗೆ ಸ್ಟಾರ್ಟರ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆನೆಸ್ಟಾಗಿ ಹೇಳ್ಬೇಕಂದ್ರೆ ಪಿಜ್ಜಾ ಇಷ್ಟ ಆಯಿತು, ಆಮೇಲೆ ಇದೊಂದು ಮೋಕ್ಟೇಲ್ ಇಷ್ಟ ಆಯಿತು ಅಷ್ಟೇ. ಇಲ್ಲಿ ನಮ್ಗೆ ಇನ್ನೊಂದು ಬೇಜಾರಾಗಿದ್ದು ಏನಂದರೆ ಸರ್ವಿಸ್ ತುಂಬಾ ಲೇಟ್ ಮಾಡ್ತಾರೆ. ಆಲ್ಮೋಸ್ಟ್ ನಾವು ಡೆಸರ್ಟ್ ಆರ್ಡರ್ ಮಾಡಿ ನಮಗೆ ಸರ್ವ್ ಮಾಡೋದಕ್ಕೆ ಏನಿಲ್ಲ ಅಂದರೆ 20 ಮಿನಿಟ್ಸ್ ತೊಗೊಂಡ್ರು. ಸೊ ನಾವು ಫೈನಲಾಗಿ ಡೆಸರ್ಟ್ಸಲ್ಲಿ ಮ್ಯಾಂಗೋ ರಸಗುಲ್ಲ, ಆ್ಯಪಲ್ ಮಾಲ್ಪುವ, ಚಾಕೋ ರಸ್ಬೆರಿ ಟ್ರಫಲ್ ಕೇಕ್ ಇಷ್ಟನ್ನು ಆರ್ಡರ್ ಮಾಡಿದ್ವಿ. ಸೊ ಟೇಸ್ಟ್ ಮಾಡೋಣ ಬನ್ನಿ. ನಾನಿವಾಗ ಆ್ಯಪಲ್ ಮಾಲ್ಪೋವಾ ವಿತ್ ರಬ್ಡಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಆ್ಯಪಲ್ನ ತಿನ್ನ ಕಟ್ ಮಾಡಿಬಿಟ್ಟು ಅದನ್ನು ಸ್ವೀಟಲ್ಲಿ ಫ್ರೈ ಮಾಡಿ ಮೇಲೆ ರಬ್ಡಿನ ಟಾಪಿಂಗ್ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಚೆನ್ನಾಗಿದೆ. ಅರ್ಷಿತಾ ಬಾರಿಸ್ತಾ ಇದ್ದಾರೆ. ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಹೌದು, ಬಟ್ ಇಲ್ಲಿ ಮೇನ್ಲಿ ಇವರು ಕಂಪ್ಲೀಟ್ ಹೆಲ್ತಿ ಫುಡ್ನೇ ಸರ್ವ್ ಮಾಡೋದು. ನಿಮಗೆ ಹೆಲ್ತಿ ಫುಡ್ ಇಷ್ಟ ಆಗುತ್ತೆ ಅಂದರೆ ಈ ರೆಸ್ಟೋರೆಂಟ್ನ ವಿಸಿಟ್ ಮಾಡಿ. ನಂತರ ಹೆಲ್ತಿ ಫುಡ್ ಇಷ್ಟ ಆಗಲ್ಲ, ಟೇಸ್ಟಿ ಫುಡ್ ಇಷ್ಟ ಆಗುತ್ತೆ ಅಂದರೆ ಜಸ್ಟ್ ಡೆಸರ್ಟ್ ಮತ್ತು ಪಿಜ್ಜಾನ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಡೆಸರ್ಟ್ಸ್ ಮಸ್ಟ್ ಟ್ರೈ, ಹಾಗೆ ಮಶ್ರೂಮ್ ಪಿಜ್ಜಾ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ನಿಮಗೆ ಹೆಲ್ತಿ ಆಪ್ಷನ್ಸ್ ಇಷ್ಟ ಅನ್ನೋದಾದರೆ ಗೋ ನೇಟಿವ್ ಅವರ ಬ್ರ್ಯಾಂಚ್ನ ವಿಸಿಟ್ ಮಾಡಿ. ನೀವು ಆಲ್ರೆಡಿ ವಿಸಿಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.